ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡು ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವಿಡಿಯೋನ ಎಂಡ್ವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಯಾಕಂದ್ರೆ ಇದರಲ್ಲಿ ನಾವು ದಮನಲ್ಲಿರೋ ಒಂದು ಬೀಚ್ ಫುಲ್ ವಿಡಿಯೋ ಹಾಕಿದ್ದೀವಿ. ಸ್ಕಿಪ್ ಮಾಡದೆ ನೋಡಿದ್ರೆ ನೀವು ಅಲ್ಲೇ ಕೂತ್ಕೊಂಡು ದಮನಲ್ಲಿರೋ ಬೀಚನ್ನ ನೋಡಿ ಎಂಜಾಯ್ ಮಾಡ್ಬೋದು ಅಂತ ಹೇಳಿ ಇವಾಗ ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ನಾವು ಈ ವಿಡಿಯೋದಲ್ಲಿ ಯಾವ ಬೀಚ್ ವಿಡಿಯೋ ಮಾಡಿದ್ದೀವಿ ಅಂತ ಹೇಳ್ತೀನಿ. ದಮನಲ್ಲಿರೋದಂತೂ ಗೊತ್ತಿದೆ ನಿಮಗೆಲ್ಲ. ದಮನಲ್ಲಿರೋ ದೇವ್ಕಾ ಬೀಚ್ ಅಂತ ಹೇಳಿ ಇದು ಫೇಮಸ್ ಬೀಚ್ ದಮನೊಳಗೆ. ಇದೊಂದು ನಿಮಗೆ ಕ್ಲಾರಿಟಿ ಮಾಡಿಬಿಡ್ತೀನಿ. ನಮ್ಮ ಕಡೆ ಎಲ್ಲರೂ ನಾವು ಏನಂತೀವಿ, ದೀವ್ ದಮನ್ ಅಂದ್ರೆ ಭಾರತದ 8 ಕೇಂದ್ರಾಡಳಿತ ಪ್ರದೇಶದಲ್ಲಿ ಇದು ಕೂಡ ಒಂದು ಪ್ರದೇಶಗಳಲ್ಲಿ ದೀವ್ ದಮನ್ ಕೂಡ ಒಂದು. ದೀವ್ ದಮನ್ ದಾದ್ರಾ ನಗರ ಹವೇಲಿ ಅಂತ ಕರಿತೀವಲ್ರಿ, ಅದು ಕೂಡ ಒಂದಾದ. ದೀವ್ ದಮನ್ ಅಂದ್ರೆ ಒಂದೇ ಪ್ಲೇಸ್ ಅಂತ ತಿಳ್ಕೊಂಡಾರೆ ಎಲ್ಲರೂ, ಅಂದರೆ ಒಂದೇ ಊರು ಅಂತ, ಒಂದೇ ಸಿಟಿ ಇರ್ಬೋದು ಅಂತ ತಿಳ್ಕೊಂಡಾರ. ಬಟ್ ದೀವ್ ಬೇರೆ ದಮನ್ ಬೇರೆ, ಎರಡು ಸಪ್ರೇಟ್ ಸಿಟಿ ಅದಾವ. ನಾವಿರೋದು ದಮನಲ್ಲಿ. ದಮನ್ ಬಿಟ್ಟು 600 ಕಿಲೋಮೀಟ್ರ್ ದೂರದಲ್ಲಿ ದೀವ್ ಆದ. ಈ ಥರ ಸಪ್ರೇಟ್ ಅದಾವ. ದಮನಲ್ಲಿರೋ ಬೀಚ್ ಇದು ದೇವ್ಕಾ ಬೀಚ್ ಅಂತ ಕರೀತಾರೆ. ಹಾಗೆ ಇದಕ್ಕೆ ಇನ್ನೊಂದು ಹೆಸರಿಂದನೂ ಕರೀತಾರೆ, ಗೋಲ್ಡನ್ ಬೀಚ್ ಅಂತೇಳಿ. ಯಾಕೆ ಆ ಥರ ಕರೀತಾರಂದ್ರೆ ಇಲ್ಲಿಂದ ಸನ್ಸೆಟ್ ವ್ಯೂ ಭಾಳ ಚಂದ ಕಾಣ್ತದ, ಅದಕ್ಕೋಸ್ಕರ ಗೋಲ್ಡನ್ ಬೀಚ್ ಅಂತ ಕರೀತಾರೆ. ಸನ್ಸೆಟ್ ಆಗುವಾಗ ಎಲ್ಲ ಗೋಲ್ಡ್ ಕಲರ್ ಥರ ಕಾಣ್ತದಂತ ಹೇಳಿ ಕರೀತಾರೇನೋ ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಇಲ್ಲೆಲ್ಲ ಕಲರ್ ಭಾಳ ಚಂದ ಕಾಣ್ತದೆ ಸನ್ಸೆಟ್ ವ್ಯೂ ನೋಡುವಾಗ. ಇವತ್ತು ಬಂದಾಗ ಅಲೆಗಳು ಭಾಳ ಇದ್ದು, ನೀರು ಸ್ವಲ್ಪ ಜಾಸ್ತಿನೇ ಇದ್ದು, ಯಾಕೋ ಗೊತ್ತಿಲ್ಲ. ಸಮುದ್ರ ಹೊತ್ತು ಮುನಿಗಿ ಅಂದರೆ ಈವ್ನಿಂಗ್ ಟೈಮಲ್ಲಿ ನೀರೆಲ್ಲ ಒಳಗೆ ಹೋಗ್ಬಿಡ್ತೀವ್ರಿ. ಇವತ್ತು ಸ್ವಲ್ಪ ಜಾಸ್ತಿ ನೀರಿದ್ದು ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ಲತ್ತಿದ್ರು ಜನ. ಫೋಟೋಸ್ ಎಲ್ಲ ತಗೊಳ್ಕೊತಿದ್ರು. ಇಲ್ಲಿ ಭಾಳ ಫೇಮಸ್ ಅಂದರೆ ಫೋಟೋ ಭಾಳ ತೆಗಿತಾರೆ. ಹಾಗೆ ಈ ಥರ ವ್ಲಾಗ್ಸ್ ವಿಡಿಯೋ ಎಲ್ಲ ಮಾಡ್ತಿರ್ತಾರಲ್ಲ, ಅವರೆಲ್ಲ ಭಾಳ ಜನ ಇಲ್ಲಿ ಬಂದು ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್. ಇದೊಂದು ಇಲ್ಲಿ ಟ್ರಿಪ್ಪಿಗೆ ಬರೋಕ್ಕೆ ಮಸ್ತ್ ಪ್ಲೇಸ್ ಅಂತ ಹೇಳ್ಬೋದು. ಫ್ಯಾಮ್ಲಿ ಟ್ರಿಪ್ಪಲ್ಲಿ, ಕಪಲ್ ಟ್ರಿಪ್ಪಲ್ಲಿ ಯಾರು ಬೇಕಾದರೂ ಬರ್ಬೋದು. ಎಂಜಾಯ್ ಮಾಡ್ಲಿಕ್ಕೆ ಬೆಸ್ಟ್ ಪ್ಲೇಸ್ ಅದ್ರಿ. ಪ್ರತಿಯೊಬ್ಬರು ಬಂದು ಇಲ್ಲಿ ವ್ಯೂ ನೋಡ್ಕೊಂಡು ಎಂಜಾಯ್ ಮಾಡ್ಬೋದು. ಹಾಗೆ ಈ ಥರ ಎಲ್ಲ ರೈಡಿಂಗ್ ಮಾಡೋಕ್ಕೆ ಸೈಕಲ್ಸ್ ಎಲ್ಲ ಸಿಗ್ತವೆ. ಇದಕ್ಕೆ ಏನಂತಾರೆ ನಂಗೆ ಗೊತ್ತಿಲ್ಲ, ನಾನು ಇವಾಗ ನೋಡ್ತಾ ಇರೋದು. ಏನಂತಾರಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಹಾಗೆ ಸೈಕಲ್ಸ್ ಎಲ್ಲ ರೆಂಟಿಗೆ ಸಿಗ್ತಾವ್ರಿ ಇಲ್ಲಿ. ಸೈಕಲ್ ಮೇಲೆ ಕೂತ್ಕೊಂಡು ಎಲ್ಲ ವ್ಯೂ ನೋಡಿಕೊಂಡು ಎಂಜಾಯ್ ಮಾಡ್ಬೋದು. ಸೈಕಲ್ ರೈಡಿಂಗ್ ಎಲ್ಲ ಮಾಡ್ಬೋದು. ಡಬಲ್ ಸೀಟ್ ಸೈಕಲ್ ಇರ್ತಾವಲ್ರಿ, ಎಂಡಲ್ಲಿ ತೋರಿಸ್ತೀನಿ ನಾನು ಕೂಡ ಅದನ್ನು. ಈ ಭೂಮಿ ಹತ್ರ ನಿಂತ್ಕೊಂಡು ಫೋಟೋಸ್ ಎಲ್ಲ ತಗೊಂಡ್ವಿ ನಾವು ಕೂಡ. ಇಲ್ಲಿ ಬಂದ ಜನರೆಲ್ಲ ಇಲ್ಲಿ ನಿಂತ್ಕೊಂಡು ಫೋಟೋಸ್ ತಗೋತಾರೆ. ನಮ್ಮ ಇಂಡಿಯಾಗೆ ಹಿಡ್ಕೊಂಡು ಫೋಟೋಸ್ ಎಲ್ಲ ತಗೋತಾರೆ. ಈ ಥರ ಬುಟ್ಟಿಯಲ್ಲಿ ಆಟ ಸಾಮಾನೆಲ್ಲ ಇಟ್ಕೊಂಡು ಕುಂತಿರ್ತಾರೆ. ಅಂದ್ರೆ ಮಕ್ಕಳಿಗೆಲ್ಲ ಬಂದಾಗ ಅವರಿಗೆ ಸಮುದ್ರ ದಂಡಿಗೆ ಉಸುಕಿನಾಗ ಆಡೋ ಇಂಟ್ರೆಸ್ಟ್ ಇರ್ತದ್ರಿ. ಅದಕ್ಕೋಸ್ಕರ ಮಕ್ಕಳಿಗೆ ಉಸುಕಿನಲ್ಲೇ ಆಡುವಂಥ ಆಟ ಸಾಮಾನುಗಳು ಎಲ್ಲ ಇರ್ತಾವೆ. ಅದನ್ನು ಕೊಡಿಸಿ ಅವ್ರಿಗೂ ಆಡ್ಲಕ್ಕೆ ಹಚ್ಬೋದು ನಾವು ಇಲ್ಲಿ. ಏನು ನೋಡ್ತಾ ಇದ್ದೀರಾ, ಇದು ಟ್ರೈನ್ ಹಳಿ ಅದ್ರಿ. ಟ್ರೈನ್ ಹಳಿ ಅಂದ್ರೆ ಅಷ್ಟೇನು ದೊಡ್ಡ ಟ್ರೈನ್ ಇಲ್ಲ, ಚಿಕ್ಕ ಟ್ರೈನ್ ಅದ. ತೋರಿಸ್ತೀನಿ ವಿಡಿಯೋದಲ್ಲಿ. ಇಲ್ಲಿ
ಟೂರಿಸ್ಟ್ ಬರ್ತಾರಲ್ಲ ಅವರಿಗೆ ಎಂಜಾಯ್ ಮಾಡ್ಲಕ್ಕಂತ ಹೇಳಿ ಇವಾಗ ಇದನ್ನು ಮಾಡ್ಯಾರಿ ಟ್ರೈನ್ ಅಂತ ಹೇಳಿಬಿಟ್ಟು ಮಿನಿ ಟ್ರೈನ್ ಅಂತ ಹೇಳಿ. ಮಿನಿ ಟ್ರೈನ್ ಒಳಗೆ ಕುತ್ಕೊಂಡು ಇಲ್ಲಿ ವ್ಯೂ ನೋಡೋದೇ ಒಂಥರ ಮಜಾ ಅನ್ನಿಸ್ತದ್ರಿ. ಮೇಲ್ಗಡೆಯಿಂದ ಸಮುದ್ರ ಯಾವ ಥರ ಕಾಣ್ತದಂತ ನೀವು ನೋಡ್ಬೋದು ಫ್ರೆಂಡ್ಸ್. ಫ್ಯಾಮಿಲಿ ಜೊತೆ ಬಂದು ಇಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಚಂದ ಪ್ಲೇಸ್ ಅದ ರೀ. ನನ್ನ ಮಗಳಿಗೆ ಒಂಥರ ಮೇಲ್ಗಡೆ ನಡೆಯೋಕೆ ಖುಷಿ ಆಗ್ಲತ್ತಿತ್ತು, ಹೆಬ್ಬಿ ನಿಂದ್ಲತ್ತು ಬೀಳಂಗಳಂತ ಹೇಳ್ಬಿಟ್ಟು ಆಕೆಗೆ ಸ್ವಲ್ಪ ಹೊತ್ತು ಕೈ ಹಿಡಿದು ಅಲ್ಲೇ ನಡೆಸಿದೆ ರೀ ಅವಳ ಖುಷಿಗೋಸ್ಕರ. ಅವಳಿಗೆ ಈ ಥರ ಹೊರಗಡೆ ಬಂದಾಗ ಭಾಳ ಖುಷಿ ಅನ್ನಿಸ್ತದ. ಈ ಪ್ಲೇಸ್ ನೋಡಿ ಇನ್ನೂ ಅವಳಿಗೆ ಒಂಥರ ಖುಷಿ ಅನ್ನಿಸ್ತ್ರಿ. ಆಗಲೇ ಹೇಳಿದ್ನಲ್ರಿ ಟ್ರೈನ್ ಅಂತೇಳಿ ಬಂತು ನೋಡ್ರಿ ನಮ್ಮದು ಮಿನಿ ಟ್ರೈನ್. ನೋಡೋಕ್ಕೆ ಎಷ್ಟು ಖುಷಿ ಅನ್ನಿಸ್ತದಲ್ರಿ. ಇದ್ರೊಳಗೆ ಕೂತ್ಕೊಂಡು ಎಲ್ಲ ವ್ಯೂ ನೋಡೋಕ್ಕೆ ಒಂಥರ ಚೆಂದ. ಇದ್ರದ್ದು ಪ್ರೈಸ್ ಬಂದುಬಿಟ್ಟು ಒಬ್ಬರಿಗೆ 50 ರೂಪೀಸ್ ಏನೋ ಇದೆ ಅಂತಂದರು. ಒಂಥರ ಇದ್ರೊಳಗೆ ಕೂತ್ಕೊಂಡು ವ್ಯೂ ಎಲ್ಲ ನೋಡೋದು ಎಂಟರ್ಟೈನ್ಮೆಂಟ್ ಥರ ಅನ್ನಿಸ್ತದ್ರಿ. ಅದಕ್ಕೋಸ್ಕರ ಇವಾಗ ಮಿನಿ ಟ್ರೈನ್ ಸ್ಟಾರ್ಟ್ ಆಗ್ಯದ. ಇನ್ನೂ ಒಂದು ಪ್ಲ್ಯಾನ್ ಅದಂತ ಅಂದರೆ ಇದು ಕೋಸ್ಟಲ್ ಏರಿಯಾ ಭಾಳ ಉದ್ದದ. ಇದರೊಳಗೆ ಒಂದೆರಡು ಬೀಚಸ್ ಬರ್ತಾವ. ಈ ಬೀಚಿಂದ ಇನ್ನೊಂದು ಬೀಚಿಗೆ ಹೋಗೋವಷ್ಟು ದೂರದಲ್ಲಿನೂ ಇದು ಮಾಡ್ತಾರಂತ ಹೇಳೆಲ್ಲ ಹೇಳ್ತಾ ಇದ್ದಾರೆ. ಎಷ್ಟು ಖುಷಿ ಅನ್ನಿಸ್ತದಲ್ರಿ. ಕೋಸ್ಟಲ್ ಏರಿಯಾದಲ್ಲಿ ಮಿನಿ ಟ್ರೈನಲ್ಲಿ ಕೂತ್ಕೊಂಡು ಈ ಥರ ಓಪನ್ ಸೈಡೆಲ್ಲ ಓಪನ್ ಇರ್ತದೆ, ಎಂಜಾಯ್ ಮಾಡ್ಬೋದು ಅಂಥೇಳಿ. ಅಲ್ಲೆಲ್ಲ ನೋಡ್ಕೊಂಡು ಈ ಕಡೆ ಬಂದ್ವಿ. ಇಲ್ಲೆಲ್ಲ ಜಿಮ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇದ್ದವು ರೀ, ಅಂದರೆ ಎಕ್ಸಸೈಸ್ ಇನ್ಸ್ಟ್ರೂಮೆಂಟ್ಸ್ ಇದ್ದು. ಬೆಳಗ್ಗೆ ವಾಕಿಂಗ್ ಎಲ್ಲ ಬರ್ತಾರೆ ಇಲ್ಲಿ ಜನ. ವಾಕಿಂಗ್ ಬಂದಾಗ ಅವರಿಗೆ ಯೂಸ್ ಆಗಲಿ ಅಂತ ಹೇಳಿಬಿಟ್ಟು ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇಲ್ಲಿ ಹಾಕಿದ್ದಾರೆ. ನನ್ನ ಹಸ್ಬೆಂಡ್ ಕೂಡ ಮೊದಲೆಲ್ಲ ಜಿಮ್ ಎಲ್ಲ ಮಾಡ್ತಿದ್ರು. 10-12 ವರ್ಷ ಜಿಮ್ ಮಾಡ್ಯಾರ. ಅವರಿಗೆ ಇವೆಲ್ಲ ನೋಡೋಣ ಖುಷಿ ಅನ್ನಿಸಿದ್ರಿ. ಎಲ್ಲನೂ ಒಂದೊಂದು ಟೈಮ್ ಟ್ರೈ ಮಾಡಿ ನನಗೆ ಹೇಳ್ತಾ ಇದ್ದರು ಅದರ ಬೆನಿಫಿಟ್ಸ್ ಎಲ್ಲ ಏನಿರ್ತದೆ ಅಂಥೇಳಿ. ನನ್ನ ಮಗಳಿಗೂ ಅವು ನೋಡಿ ಖುಷಿ ಅನ್ನಿಸಿದ್ರಿ. ಆಕೆ ಏನು ಅಂದ್ಕೊಂಡಳು, ಮಕ್ಕಳು ಆಡೋ ಆಟ ಸಾಮಾನು ಅದಾವೇನಂತ ಹೇಳ್ಬಿಟ್ಟು ಅವಳು ಸಹ ಒಮ್ಮೆ ಟ್ರೈ ಮಾಡಿದ್ರಿ. ಅಳ್ಳಾತಿಳು. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಕುಂದಿರ್ಸಿ ಅವಳಿಗೂ ಅಲ್ಲೇ ಆಡಿಸಿದ್ವಿ. ನೋಡ್ತಿರ್ಬೋದು ಇವೆಲ್ಲ ಎಷ್ಟು ಚೆಂದ ಕಾಣ್ಲತ್ತೈತ್ರಿ. ಈ ಥರ ಗ್ರೀನರಿ ಇದ್ರೆ ನೋಡೋಕ್ಕೆ ಒಂಥರ ಚೆಂದ ಅನಿಸ್ಬಿಡ್ತದೆ. ಮನ್ಸಿಗೆ ಒಂಥರ ಶಾಂತಿ ಅನ್ನಿಸ್ತದೆ. ಏನಾರೇ ಬೇಜಾರಾದಾಗ ಇಂಥ ಪ್ಲೇಸಲ್ಲಿ ಕೂತ್ಕೊಂಡ್ರೆ ನಮಗೆಲ್ಲ ಬೇಜಾರು ಮರ್ತು ಹೋಗ್ಬೋದು ರೀ ನಾವು. ನನ್ನ ಮಗಳಿಗೆ ಒಂಥರ ಖುಷಿ ಅನಿಸ್ಲತ್ತದ್ರಿ. ಗೂಡೊಳಗಿನ ಪಕ್ಷಿ ಹೊರಗೆ ಬಂದಾಗ ಹಾರಾಡ್ತದೆ ಆ ಥರ ತಿರುಗಾಡ್ಲತ್ತಿಳು ಎಲ್ಲ ಕಡೆಗೆ. ಜನರಿಗೆ ನೋಡಲ್ಲ, ಒಳಗೆ ಕೂತ್ಕೊಡ್ತಾಳೆ ಜಾಸ್ತಿ. ಇವಾಗ ಹೊರಗಡೆ ಕರ್ಕೊಂಡು ಬಂದಮೇಲೆ ಯಾರು ಕಂತಾರೆ ಎಲ್ಲರ ಜೋಡಿ ಮಾತಾಡೋಕ್ಕೆ ಇಷ್ಟಪಡ್ಲತ್ತಿಳಕಿ. ನಾ ಹೇಳಿದ್ನಲ್ರಿ ಸೈಕಲ್ ಅಂತೇಳಿ, ಈ ಥರ ಸೈಕಲ್ಸ್ ಎಲ್ಲ ಸಿಗ್ತವೆ ರೆಂಟಿಗೆ. ಒಂದು ತಾಸಿಗೆ ಇಷ್ಟಂತ ಫೀಸ್ ಕೊಟ್ಟು ನಾವು ಅದನ್ನು ಬಳಸ್ಬೋದು. ಮಕ್ಕಳು ಆಡುವಂಥ ಜೀಪ್ ಎಲ್ಲ ಇರ್ತಾವಲ್ಲ ದೊಡ್ಡ ಅವನು ಸಹ ಸಿಗ್ತಾವ್ರಿ. ಹಾಗೆ ಸ್ಕೂಟಿ ಸಹ ಸಿಗ್ತಾವೆ. ಇದು ಕೋಸ್ಟಲ್ ಏರಿಯಾ ಲಾಂಗ್ ರೂಟ್ ಇರೋ ಕಾರಣ ಸ್ಕೂಟಿ ಸಹ ನಾವು ಬಳಸ್ಬೋದು. ಎಲ್ಲ ಎಂಟರ್ಟೈನ್ಮೆಂಟ್ಗೋಸ್ಕರ, ಖುಷಿ ಪಡೋಕ್ಕೋಸ್ಕರ ಇವೆಲ್ಲ ಇಟ್ಟಿರ್ತಾರೆ. ಫ್ಯಾಮಿಲಿ ಮ್ಯಾನ್ಸ್ ಎಲ್ಲ ಬಂದಾಗ ಇಲ್ಲಿ ಎಂಜಾಯ್ ಮಾಡ್ಲಿಕ್ಕೆ ಬೆಸ್ಟ್ ಪ್ಲೇಸ್ ರೀ. ಈ ಪ್ಲೇಸ್ ನೋಡಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಬಾಯ್ ಫ್ರೆಂಡ್ಸ್.